ಓಕೆ, ಎಲ್ರಿಗೂ ಯಾರು ಕ್ಯಾಮ್ರಾಗೆ ಮೊಬೈಲ್ಗಳನ್ನ ಅಡ್ಡ ತರಬೇಡಿ ದಯವಿಟ್ಟು. ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳಬೇಕು. 45 ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು. ಆ್ಯಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ 45 ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ತುಂಬ ಕಲಿತೆ. ಆ್ಯಂಡ್ ತುಂಬ ಇದೆ ಕಲಿಯೋಕ್ಕೆ ಅಂತಲೂ ಗೊತ್ತಾಯ್ತು ಇವರಿಂದ. ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ. ಇನಿಷಿಯಲಿ ತುಂಬ ಭಯ ಇತ್ತು. ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ 24ನೇ ತಾರೀಕಿಗೆ. ನಾವು ಮಾಡಿರೋದೇ ನನಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಓಕೆ, ಶರಣ್ಯ ಅವರು ಗೆಸ್ಟ್ ಅಪಿಯರೆನ್ಸ್ ನಾಯಕಿ ಅಂದ್ರು. ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಈ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೆ ಕೂಡ. ಸೊ ಡೇ 1 ಇಂದ ಇಲ್ಲಿ ತನಕ ಮನೆ ಮಗಳು ತರ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕ್ಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು. ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್, ಅವ್ರಿಗೆ ಇವ್ರು ಡ್ರೀಮ್ ಗರ್ಲ್. ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆಕ್ಟ್ ಮಾಡಿ. ಈ ತರ ಒಂದು ಆರ್ಟಿಸ್ಟ್ ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು, ಚಿಕ್ಕಣ್ಣವರಾಗಿರ್ಬೋದು, ಇವ್ರ ಕಾಮಿಡಿ ಸೆನ್ಸ್, ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ. ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ನಮ್ ಡಾರ್ಲಿಂಗ್ ರಾಘು ಸರ್ ಜೊತೆ 2ನೇ ಸಿನಿಮಾ. ಸೊ ಅವ್ರ ಜೊತೆ ಇದು 2ನೇ ಸಿನಿಮಾ. ಸೊ ಸ್ವಲ್ಪ ನಾವು ಹೇಳ್ದು ಮಾತಾಡೋದು, ಅದಕ್ಕೆ ಸ್ವಲ್ಪ. ಅಂಡ್ ಗುರು ಅವರು ಕೂಡ ಕೆಂಪು ನಿಜವಾಗ್ಲು ನಮ್ಮ ರಾಘು ಸರ್, ನಾವ್ ಹಿಂಗೆ ಹೇಳೋದು ರಾಘು ಸ್ಲ್ಯಾಂಗ್ಸ್. ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು. ಅಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್. ಅಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ. ಸೊ ನನ್ನ ಫ್ರೆಂಡ್, ಇನ್ಫ್ಯಾಕ್ಟ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಹಾರ್ಡ್ ವರ್ಕ್ ಅಂಡ್ ಎಷ್ಟು ಇದು ಮಾಡಿದಿರಾ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್. ಸೊ ಎಸ್, ಅಷ್ಟೇ. ರಘು ಸರ್ ಏನಮ್ಮನಿ ಗೌಡ್ರು ನನ್ನ ನಿಮ್ಗೆ ರಘು ಸರ್ ಅದೇನೋ ಮಂತ್ರ ಗಿಂತ್ರ ಎಲ್ಲ ಹಾಕಿದ್ದೀರಾ, ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದ್ದೀರಾ, ಏನೋ ಡಿಫ್ರೆಂಟ್ ಆಗಿದ್ದೀರಲ್ಲ, ಹಂಗಾಗಿ ಮಾತಾಡ್ಸ್ಬಿಡೋಣ ಅಂತ. ಹೌದು, ತಲೆಬಡ್ಡೆ ಕಾಣ್ತಿಲ್ವಾ? ಇದೆಲ್ಲ ತಲೆಬಡ್ಡೆಗಳಿವು ಇವೆಲ್ಲ. ಅಷ್ಟು ಡೀಪ್ ಆಗಿ ನೋಡ್ಲಿಲ್ಲ ಸರ್. ಸೊಳ್ಳೆದು ತಲೆಬಡ್ಡೆ, ಸೊಳ್ಳೆದು. ಯಾರು ಅದೇ ಸರ್ ಇಕ್ಕಿರೋದು ನೋಡಿ. ಆ ಬಂಡೆನೂ ಇದೆ, ಎಲ್ಲನೂ ಇದೆ ಸರ್. ಬಂಡೆನೂ ಇದೆ, ಎಲ್ಲ ಇದೆ ಸರ್. ಏನೇನೋ ಮಾಡಿದಾರ ನಮ್ಮ ಚಂದ್ರಮೋಹನ್. ಯಾರು ಬಂಡೆನಾ? ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವರ ಮೊದಲನೇ ಸಿನಿಮಾ. ಸರ್ ನಿಮಗೆ ಸ್ವಾಗತ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ. ಕನ್ನಡ ಸಿನಿಮಾಗಳನ್ನು ಮಾಡ್ತಾರೆ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಆ ಒಂದು ಭರವಸೆ ಮುಂದೆ ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ. ನೀವು ಉಳ್ಕೋತೀರಾ, ನಿಮ್ಗೆ ಒಳ್ಳೇದಾಗಿ ಅಂತ ಮೊದಲಿಗೆ ನಾನು ಕೇಳ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ರು ಸತ್ಯ ಮತ್ತೆ ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು. ಆ ಥರದೊಂದು ಕಾಡಿನ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನಿಸ್ಬಿಡುತ್ತೆ. ನಾಡಿನಲ್ಲಿರೋರ್ಗೆಲ್ಲ ಕಾಡಲ್ಲಿ ಏನಾದ್ರು ಚಿಕ್ಕಕ್ಕೆ ಇದು ಕಾಡಿಂದ ಉಳಿಸೋದಲ್ಲ, ಕಾಡಿನ ಉಳಿಸೋದು ಅಲ್ಲ ಕತೆ. ಇದು ಕಾಡಲ್ಲಿ ಬಚ್ಚಿಕ್ಕಿರೋ ಕತೆ ಇದು. ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ. 4 ಜನ ಗುರು ಇದ್ರಲ್ಲಿ ಸ್ವಲ್ಪ ಚಾಲು ಇದ್ದಾನೆ ಗುರು ಅಲ್ಲ, ಹೌದಾ? ಇನ್ನ ಪಾಪ 5 ಜನ ನಾವು ಅಮಾಯಕರು. ಇವ್ರು ಗಂಡಸ್ರೆ ಒಂಥರ ಇವ್ರು ನಮ್ಮ ಜೊತೆಗೆ. ಪಾಪ ನಿಜವಾಗ್ಲೂ ಪಾಪನೇ. ಅಯ್ಯೋ ರಾಮ್ನೆ,
ಓಡಿದ್ದು ಮಾಡಿದ್ದು ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಸೂಪರ್ ಎಕ್ಸ್ಟ್ರಾರ್ನರಿ. ಅಮ್ಮ ನೀನು ಚೆನ್ನಾಗಿ ಮಾಡಿದ್ದೆ ಮತ್ತೆ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದ್ದೆ. ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಇದು ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು. ಚಿಕ್ಕಣ್ಣಗೆ ಮಾಡಿದ್ರು ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ ಚೆನ್ನಾಗದೆ ಅಂತಂದ್ರು. ಚಿಕ್ಕಣ್ಣ ಆಯ್ತು ಅಂತಂದ್ರೆ ಸರ್ ಚಿಕ್ಕಣ್ಣ ಒಪ್ಪಿಬಿಡು ಸರ್ ಅಂತಂದ್ರು ಡೈರೆಕ್ಟ್ರು. ಆಯ್ತು ಅಂತ ಅನೀಶಿಗೆ ಫೋನ್ ಮಾಡಿದೆ. ಅನೀಶು ಇಲ್ಲ ಬೇರೆ ಥರ ಇದೆ ಅಂತ ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡ್ಬಿಟ್ಟ. ಅಣ್ಣ ಒಪ್ಕೊಂಡು ಆಗತ್ತೇನೆ ಯಾವ್ದು ಗುರು ಅಂತ ನಾನೇ ಕಾಡಿದೆ ಅಂತ ಕಾಡು ಅಂತ ಒಪ್ಕೊಂಡ್ವಿ ಅಂತ ಹಿಂಗೆ 4 ಜನನ ನಾವು ಅದನ್ನ ಮಾತಾಡ್ಕೊಂಡು ಯಾಕಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವ್ದು ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ. ಅದನ್ನ ಅಂದ್ರೆ ನನಗೂ ಸ್ವಲ್ಪ ಇದನ್ನ ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು. ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯ್ತು. ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ಡು ಮಾಡುವಂಥ ಕಥೆ. ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತಾಟ. ಮಡಿಕೇರಿ ಕರ್ಕೊಂಡು ಹೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬಾ ಡೀಪ್ ಮಾಡಿ ಯಾವ್ಯಾವ ಬರ್ತಾವೆಲ್ಲ ಅವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು. ಯಾವ ಡೀಪ್ಗೂ ಹೋಗಲ್ಲ. ಒಂದ್ ಕಡೆ ಎಲ್ಲ ನೋಡ್ತೀವಿ, ಕೊಳಕಮಂಡಗಳು ಎಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಬಿದ್ದು, ನಾನು ಇವ್ರು ಬಿದ್ದು ಒಳ್ಳಾಡ್ಬಿಟ್ಟಿದ್ದೆ ಅದ್ರ ಮೇಲೆ. ಅವೇನು ಮಾಡಿರ್ಲಿಲ್ಲ, ಆರಾಮಾಗಿ ಸೀನಲ್ಲೇ ಮುಚ್ಚಿನ. ನಾನೇನ್ ಅಯ್ಯೋ ರಾಮನೇ, ನಾನು ಇನ್ನು ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದೇ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ, ಏನು ಆಗುಗಳದ್ದು ಕತೆ ಹೇಳ್ತಾ ಇದೀನಿ ನಿಂತರ ಸುಮ್ಮನೆ. ಅದು ಏನು ತೋರ್ಸೋದಿ ನೋಡಿ ಅಂತ ನಿಜವೂ ಭಯ ಆಯ್ತು. ಏನೂ ಆಗ್ಲಿಲ್ಲ. ಅಯ್ಯ ಮತ್ತೇನ ಡಮ್ಮಿ ಮಾಡ್ಸಿದ್ವಾ? ಹ್ಞೂ ಸರ್ ನಿಜವಾಗ್ ಮರಿಗಳೆಲ್ಲ ಪಾಪ ಮರಿಗಳು. ದೊಡ್ಡದಿನ ಅಮ್ಮ ಬಂದಿರ್ಲಿಲ್ಲ. ಬನ್ನಿ ಅಮ್ಮ ಬರೋಷ್ಟು ಹೊಂಟ ಬಿಡೋಣ ಬನ್ನಿ ಅಂತೇಳಿ 3:30 ಖಾಲಿ ಮಾಡ್ಬಿಟ್ರಿ. ಅವ್ರ ಅಮ್ಮ 5:00 ಬಂದಿರ್ಬೇಕು. ಬಂದ್ಬಿಟ್ರಿ 3:30 ಬಂದ್ಬಿಟ್ರಿ. ಪಾಪ ಎಲ್ಲ ಮನೇಲಿ ಇಷ್ಟಿದ್ವು, ಏನು ಯಾವನು ಸಾಯಿಸ್ಲಿಲ್ಲ. ಎಲ್ಲ ಬಂದ್ಬಿಟ್ರಿ ಸೀದಾ ಬನ್ನಿ ಅಂತ. ಅವ್ರ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲು ಆಮೇಲಿಂದ ಒಂದು ಸಣ್ಣ ಚೇಳು ನೋಡ್ಲಿಲ್ಲಪ್ಪ. ನಿಜವಾಗ್ಲು ನಾವು ಅಷ್ಟು ಫಾರೆಸ್ಟ್ ಎಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ. ಆ ಕಾಡಿನ ಅದರಲ್ಲಿ ಗೂಡುತ್ತೆ, ಅದರಲ್ಲಿ ಏನು ಆಗುತ್ತೆ, ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗೆ ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈಗ ತುಂಬಾ ತುಂಬಾ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನೆಲ್ಲ ಯಾರಿಗೂ ಸಿಗದಂಗೆ ಮಾಡಕ್ ಬಿಡ್ಬೋದು. ಆ ಥರದ್ದು ಎಲ್ಲ ಏನ್ ಬೇಕಾದ್ರೆ ಮಾಡ್ಬೋದು. ಆ ಥರದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಅಷ್ಟು ಕೊಳ್ಳೇಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ. ಅದು ಆಮೇಲೆ ಅದು ದಕ್ಲಿಲ್ವಾ, ಪಡ್ಕೋಬೇಕಾ ಪಡ್ಕೋಬಾರ್ದ, ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕಾ, ಯಾರಿಗೆ ಸೇರ್ಬೇಕು, ಅದೆಲ್ಲನು ಹಿಂಗೆ ಈ ಥರದ ಒಂದಷ್ಟು ಬಿಡ್ತಾರೆ. ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡಿ ಲುಕ್ ಕೊಡ್ತಾವ್ ನನ್ಗಾಗಲೇ ಬೇರೆ ಇಲ್ಲ ಪೂರ್ತಿ ಹೇಳಲ್ಲ. ಯಾಕಂದ್ರೆ ಪೂರ್ತಿ ಹೇಳಿದ್ರೆ ತೊಂದರೆ ಇಲ್ಲ. ಅದು ನಿಜವಲ್ಲ ನೀವೆಲ್ಲರೂ ಕೇಳುವಂತ. ನಮಗೆ ಇದೇನು ಮಿಲಿಟರಿ ಸೀಕ್ರೆಟ್ ಅಲ್ವ, ಸಿನಿಮಾದ ಕೊನೆಗೆ ನಿಮ್ಗೊಂದು ಗೊತ್ತೇ ಆಗ್ಲೇಬೇಕಲ್ಲ ಏನ್ ಎತ್ತ ಅಂದ್ಬಿಟ್ಟು, ಇತ್ಯರ್ಥ ಆಗ್ಲೇಬೇಕಲ್ಲ. ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೆ ಒಂದು 25ನೇ ವರ್ಷಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸು, ಒಂದು ಹೊಸದು ಖುಷಿ ಕೊಟ್ಟಿದೆ. ಇಷ್ಟು ನಾವು ಯಾಕೆಂದ್ರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಡ್ ಬಂದಿರ್ತೀವಿ. ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಸ್ಬಿಟ್ಟು ಅದ್ಯಾವುದು ತಪ್ಪು ಪುಸ್ತಕನ ತಂದ್ಬಿಟ್ಟಿದ್ರು. ನಾನು ಮಂತ್ರ ನಾನು ಹೇಳಲ್ಲ, ಪತ್ರಿಕೆ ಇಲ್ಲೇ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ನಾವೇನ್ ಬರ್ಬೇಕು 7 ಚಕ್ರಗಳಿಂದನೂ ಬರ್ತದೆ. ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ, ಅದನ್ನೆಲ್ಲ ನಿಜವೂ ಹೇಳಲ್ಲ ಅಂದ್ಬಿಟ್ಟೆ. ಆಮೇಲೆ ನೀವೇನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾವು ಬಿಡ್ಲಿಲ್ಲ. ಡಬ್ಬಿಂಗ್ ಕಲ್ಕೊನ ಏನೋ ಮಾಡ್ಸಿದ್ರು, ಏನೋ ನಿಜವಲ್ಲೂ ತುಂಬಾ ಪವರ್ಫುಲ್ ಅದ. ಆ ಥರದೆಲ್ಲ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟು. ಒಂದು ಒಳ್ಳೆ ನಿಜವಾಗ್ಲು ಗುರು ಜೊತೆಗೆ ಆಗ್ಬೋದು, ಚಿಕ್ಕಣ್ಣವ್ರ ಜೊತೆಗೆ, ಮತ್ತೆ ಅನೀಶ್ ಜೊತೆಗೆ, ಮತ್ತೆ ನಮ್ಮ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಪಾಪ ಹೌದು ನಿಜವಾಗ್ಲು ನಮ್ಮ ಸಂಖ್ಯೆ ಕಾಡಲ್ಲೇ ಹೊಡಿದ್ದು ಮಾಡಿದ್ದು ಬಿದ್ದಿದ್ದು ಏನಿದೆ ಎಂಬ ಒಂದ್ಸರಿ ದೇವ ಭೂತ ಎಲ್ಲ ಬಂತು ಅಲ್ಲ, ಬಂದಿದೆ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಒಂದು 80% ಸಿನಿಮಾ 4-5 ಜನನು ಫ್ರೇಮಲ್ಲಿ ಇದ್ದೀವಿ. ಆಮೇಲೆ ಸಪ್ರೇಟ್ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಒಂದು ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನ್ಸ್ಕೊಂಡು ಸಿನಿಮಾ ಆದ್ರಿಂದ ನಿಮ್ಮೆಲ್ಲರ ನಮ್ದು ಸಿನಿಮಾ ಒಂದು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊತಾ ಇವೆಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತೆ ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಶರಣು ಅಣ್ಣ ಹೇಳಣ್ಣ ಬಿಲ್ಲಿ ಇಲ್ಲ ಅದಕ್ಕೆ ಅಲ್ಲಿ ಕಾಡು ಮಾಡ್ಸಿದ್ರು, ಒಂದು ಸಂಘಲ್ ಮಾಡ್ಸಿದ್ದಾರೆ ಡಾಕ್ಟರ್ ಇಲ್ಲ 2 ಪೀಸ್ ಹಾಕ್ಸ್ಬಿಟ್ಟೇನಮ್ಮ, 2 ಪೀಸ್ ಇತ್ತು ಏನು ಸ್ವಲ್ಪ ಮಾಡಿ ಅಂತಂದ್ರು. ಆಯ್ತು ಅಂತ ಹೇಳಿದೀನಿ, ಮಾಡಿದ್ರು ಬಿಲ್ಲಿ ಮಾಡ್ಸಿದ್ದಾರೆ. ಬಿಲ್ಲಿ
ಇಲ್ಲಿ ಸೆಂಟರ್ ಪೀಸ್ ಏನು ತೋರಿಸಿ ಅಂತಂದ್ರು, ಆಯ್ತು ಅಂತ ಹೇಳಿದೆ ಅಷ್ಟೇ. ಅಣ್ಣ ಇದಾವೆ ಅವೆಲ್ಲ ಬುಕ್ಕಲ್ಲಿ ಒಂದು ಬರೆದು ಅದನ್ನು ಮಂತ್ರ ಎಲ್ಲ ಸಂಭಾಷಣೆ ಚಾಮರಾಜನಗರ ಪೂರ್ತಿ ಮಾಡ್ಕೊಂಡಿಲ್ಲ, ಅದು ಮಾಡ್ಕೊಂಡಿಲ್ಲ. ಎಲ್ಲ ಕಲ್ಬರ್ಕಿ ಹಾಕಿದೀವಲ್ಲ, ಅಲ್ಲಿ ಈ ನಿಂಬೆಹಣ್ಣು ಬೊಂಬೆಹಣ್ಣು ತಾಯ್ತೆ ಮಾಡ್ಬೇಕಾದ್ರೆ 100 ಬರಲ್ಲ, 900 ಬರ್ತಾರೆ. ಹಂಗಾಗಿ ನಾನು ಸ್ವಲ್ಪ ಆ ಥರದಲ್ಲ, ಉಳ್ಕಡ್ಡಿ ನಿಲ್ಸೋನು, ನಿಂಬೆಹಣ್ಣು ಯೂಟರ್ನು ಲೆಫ್ಟ್ ಟರ್ನ್ ಆ ಥರದ ಮಂತ್ರವಾದಿ ನಾನು. ಅದರಲ್ಲಿ ಯಾರ ಜೊತೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು? ಅದೇ ಹೇಳಿದ್ರಲ್ಲ, ಕೊಂಡಿ ಮೂಗಲೈತ ಅಲ್ಲ, ಒಂದು ಕಿವಿ ಕೇಳಲ್ಲ, ಲೆಫ್ಟ್ ರೈಟ್ ಒಂದು ಕೇಳಿಸ್ತಿರುತ್ತೆ. ರೈಟು ಚೆನ್ನಾಗಿದೆ. ಆ ಥರ ನೀವು ನಕಾಶಲ್ಲಿ ಹುಡುಗರು 2 ಕಿವಿ ಕೇಳಿದವ್ರು ಇರ್ತಾರೆ, 1 ಕಿವಿ ಕೇಳಿದವ್ರು ಏನ ನೋಡಿದ್ದೀರಾ? ಅಂತ ಪಾತ್ರ ಅವ್ರದ್ದು, ಚಿಕ್ಕಣ್ಣದ್ದು ಚೆನ್ನಾಗಿದೆ. ಅನೀಶ್ ಅವ್ರದ್ದಾಗ್ಲಿ ಎಲ್ಲ ಇದೆ. ನಾವು ಎಂಜಾಯ್ ಮಾಡಿದ್ದೀವಿ. ಮಿಕ್ಕಿದ್ದು 24ನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ. ಡೈರೆಕ್ಟ್ರೆ ಬಹಳ ಸಂತೋಷ ಸರ್, ವೆಲ್ಕಮ್ ಚಿತ್ರರಂಗಕ್ಕೆ. ಬಹಳ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶರಣು. ಧನ್ಯವಾದಗಳು ಸರ್. ಚಿಕ್ಕಣ್ಣ ಅವ್ರು ಮೈಕ್ ಇಟ್ಕೊಂಡು ರೆಡಿ ಇದ್ದಾರೆ ಆಲ್ರೆಡಿ. ಇಲ್ಲ ಸರ್, ಹೇಳಿ ಸರ್, ಹೇಳಿ. 1 ಕಿವಿ ಕೇಳಲ್ಲ ಅಂದ್ರೆ ಅದು ಸಖತ್ ಕಾಮಿಕಲ್ ಆಗಿ ತುಂಬಾ ಇಷ್ಟ ಪಡ್ತಿದ್ದಾರೆ ಜನ ಟ್ರೈಲರ್ ಅಲ್ಲಿ. ಸಿನಿಮಾದಲ್ಲಿ ಎಷ್ಟು ಫನ್ ಇರ್ಬೋದು ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಎಲ್ಲರೂ ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ. ತುಂಬ ಬೇಸ ಇದೆಯಾ ವಾಯ್ಸು? ಇಲ್ಲ ನನಗೆ 9 ಗಂಟೆಗೆ ಬಂದಿದ್ದೀವಿ, ಮಾತಾಡ್ತಾನೆ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ, ಸ್ನೇಹದಲ್ಲೂ ಮತ್ತು ಕೆಲಸದಲ್ಲೂ. ಯಾಕಂದರೆ ಎಲ್ಲರ ಜೊತೆ 3-4 ಸಿನಿಮಾ ಮಾಡಿದ್ವಿ. ಇವರಿಬ್ಬರ ಜೊತೆ ಫಸ್ಟ್ ಸಿನಿಮಾ 24ನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ನಮ್ಮ ಚಿತ್ರದ ಬಗ್ಗೆ. ಆಲ್ರೆಡಿ 24ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ, ಬೆಂಬಲಿಸಿ. 24ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಎಷ್ಟು ತರಲೆ ಮಾಡಿದ್ದೀರಾ? ಖಂಡಿತವಾಗ್ಲೂ ಮಾಡಿರ್ತೀವಿ. ಯಾಕಂದ್ರೆ ತರ್ಲೆ ಟೀಮೇ ನಮ್ದು. ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆ ತರದ್ದು. ಸೊ ತರ್ಲೆಗೆ ನನ್ಗೆ ಎಲ್ಲಿ ಇನ್ನೇನು DC ಕ್ಯಾರೆಕ್ಟರ್ ಕೊಡ್ತಾರೆ ಸರ್, ತರ್ಲೆ ಕ್ಯಾರೆಕ್ಟರ್. ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ, ಎಲ್ಲನೂ ಇದೆ. ಅವಾಗ ಸರ್ಪ್ರೈಸ್ ಎಲಿಮೆಂಟ್ಸ್ ಬರ್ತಾ ಇರುತ್ತೆ, ಅವಾಗ ಭಯ ಹುಡ್ಸುತ್ತೆ, ಅವಾಗ ಕಾತುರತೆನ ಪಡ್ಕೊಳ್ಳುತ್ತೆ, ಅವಾಗ ಆದಷ್ಟು ನಗ್ಸುತ್ತೆ. ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವರಿಬ್ರು ಅವಾಗ ಕಾಣಿಸ್ತಿರ್ತಾರೆ. ಸೊ ಎಲ್ಲನೂ ಸೇರಿರೋಂಥ ಒಂದು ಫ್ಯಾಮಿಲಿ ನೋಡೋಂಥ ಚಿತ್ರ. ಇಲ್ಲ ಸರ್, ಒಂದ್ಸಲ ಬಂದಿರೋದಕ್ಕೆ 1 ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ನು ಅವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ. ಒಂದೇ ಸಲ ಸರ್, ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋಂಥದ್ದು. ಅಲ್ಲ, ಎಲ್ಲ ಒಟ್ಟಿಗೆ ಇದ್ವಲ್ಲ, ಎಲ್ಲ ಒಟ್ಟಿಗೆ ಇದ್ವಿ. ಓಕೆ, ಧನ್ಯವಾದಗಳು ಚಿಕ್ಕಣ್ಣ ಅವರಿಗೆ. ಸ್ವಲ್ಪ ಓಕೆ, ನೀವು ಏನು ಸೀರಿಯಸ್ ಲವರ್ ಅಂತ ಹೇಳಿದ್ರು ರಘು ಸರ್. ಪ್ರತಿಯೊಂದು ಪಾತ್ರಕ್ಕೂ ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಆಗಿದೆ. ಏನ್ ಹೇಳ್ತೀರಾ? 24ಕ್ಕೆ ಸಿನಿಮಾ ರಿಲೀಸ್ ರೆಡಿ ಇದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾ ಸಿಕ್ಕಂತೆ ಭಯ. ಅಕ್ಕಿರಾದ ನಂತರ ಆಚೆ ಬ್ಯಾನರಲ್ಲಿ ಮಾಡೇ ಇಲ್ಲ ನಾನು. ಎಲ್ಲ ನನ್ನ ಸ್ನೇಹಿತರು, ನಾವು ಕೂಡಾಗಿ ಮಾಡ್ತಾ ಇದ್ದು. ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್. ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್, ಇಲ್ಲ ನೀನು ಮಾಡ್ಗುರು, ಆಚೆ ಹೋಗಿ ಮಾಡು ಅಂತ. ಸೊ ಆಚೆ ಮಾಡಿ ಅದೇ ಅಕ್ಕಿರಾದ ನಂತರ ಮಾಡ್ತಿರೋ, ಅದೇ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾಗೆ ಆನಂದ್ ನ್ಯೂಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸು ನಾವು ಸೇರಿ ಕೂಟಾಗಿ ಮಾಡ್ತಿದ್ವಿ. ಸೊ ಒನ್ಲಿ ಬಿಲೀವ್ ಹೋದ ಆನ್ ಚಂದ್ರಮೋಹನ್ ಸರ್. ಕತೆ ಹೇಳ್ದಾಗ ಸ್ಟ್ರೈಕ್ ಆಯ್ತು. ಅದೇ ಹಾಗೆ ಹೇಳ್ದಾಗೆ ರಘುವಣ್ಣ ಮಾಡ್ತಿದ್ದಾರೆ, ಚಿಕ್ಕು, ಗುರು, ಅರ್ಚನಾ, ಶರ್ಮಿ ಎಲ್ಲರೂ ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ.
ಓಕೆ ನನ್ನ ತನ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ ಯು ನೆವರ್ ನೋ ಯಾವ್ದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ಸ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯ್ತು, ಇದು ವರ್ಕೌಟ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು, ಬಟ್ ಮೋಹನ್ ಸರ್ ಆಲ್ರೆಡಿ ಪ್ರೂವ್ಡ್ ಪ್ರೀವಿಯಸ್. ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಹಿಮ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್. ಸೊ ಥ್ಯಾಂಕ್ ಯು ಸರ್. ಅಂಡ್ ಸರ್, ಮೊದಲನೇ ಸಿನಿಮಾ ಯೂಶಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್, ಸ್ವಲ್ಪ ನೋಡ್ಕೊಳ್ಳಿ ಸರ್, ಬಜೆಟ್ ತೀರಾ ಹೋಗ್ತಾರೆ. ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳಿ, ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟಾದ್ರೂ ಪರವಾಗಿಲ್ಲ ಮಾಡ್ತೇನೆ ಸರ್, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಈಗ ತುಂಬಾ ಸಿನಿಮಾಗಳು ಮಾಡ್ಕೊಂಡು ಹೋಗಿ ಅಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾನು ಆಲ್ರೆಡಿ ಮಾಡಿದೆ, ರಘುವಣ ಜೊತೆ ಮಾಡಿದೆ, ಗುರು ಜೊತೆ ಫಸ್ಟ್ ಕಾಂಬಿನೇಷನ್. ಆಕ್ಚುಲಿ ನಮ್ ಗ್ಯಾಂಗ್ ಅಲ್ಲಿ ಗುರು ಇಲ್ಲ ಅಂತಿದ್ರೆ ಫುಡ್ ಡಲ್ ಹೊಡೆದ್ಬಿಡ್ತಾ ಇತ್ತು. ಗುರು ಇಸ್ ದ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಎವ್ರಿಥಿಂಗ್. ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು ನಂದನು. ಅರ್ಚನ ಜೊತೆ ವಾಸು ನಾನು ಮಾಡಿದೆ, ಶರತ್ ಅವ್ರ ಜೊತೆ 2 ಸೀನ್ ಇತ್ತು. ಇಟ್ ವಾಸ್ ಗುಡ್ ಅಂಡ್ ಇಟ್ಸ್ ಲಾಟ್. ಅಂಡ್ ಸರ್ ಯು ಕಂಪೋಸ್ಡ್ ರಿಯಲಿ ಗುಡ್ 2 ಸಾಂಗ್ಸ್, ತುಂಬಾ ಚೆನ್ನಾಗಿದೆ. ಅಂಡ್ ಸತ್ಯವರಾಗಿರ್ಬೋದು ಮತ್ತೆ ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ಫಾರ್ ದ ಫಿಲ್ಮ್. ಅದನ್ನ ಆಸ್ ಅನ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ. ನಾನು ಫಸ್ಟ್ ಕಾಪಿ ನೋಡಿಲ್ಲ, ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆನಂದ್ ಮಾಡಿದ್ದಾರೆ. ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗ್ಲಿ. 24ನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗ್ಲಿ, ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಗಂಭೀರವಾದ ಪಾತ್ರ ಸರ್, ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ. ಗಂಭೀರವಾದ ಪಾತ್ರ ಅಂದ ಕೂಡಲೇ ಮತ್ತೆ ತುಂಬಾ ಏನೋ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್, ಈಕ್ವಲ್ ಇದಿದೆ. ಫೈಟ್ಸ್ ಅಂದ್ರೆ ಇಡೀ ಸಿನಿಮಾ ಫೈಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸನ್ನಿವೇಶದಿಂದ ಹೋಗುವಂತ ಒಂದು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ವಿಲ್ ಟೇಕ್ ದ ಟ್ವಿಸ್ಟ್ ಅನ್ನೋ ಒಂದು 15 ನಿಮಿಷ ಇರುತ್ತೆ ಒಂದು ಪೋರ್ಷನ್. ಅದರಲ್ಲೇ ಮೇಜರ್ ಎಲ್ಲಾನು ಇರುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು. ಗುರು ಸರ್ ಮಾತಾಡ್ತೀನಿ. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡು ಕಡೆನೂ ಎಂಟರ್ಟೈನಿಂಗ್ ಆಗಿದ್ರಿ ಅಂತ. ಇವಾಗ ಶೇಡ್ಸ್ ಹಾಕಿಲ್ಲ? ಇಲ್ಲ, ಸರಿಯಾಗಿ ಸ್ವಲ್ಪ ಹಾಕ್ಲಾ? ಇಲ್ಲ, ಪರವಾಗಿಲ್ಲ. ಎಲ್ಲರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರಾಜ್ ಸರ್. ತುಂಬಾ ಖುಷಿ ಆಯ್ತು ನಿಮ್ಮನ್ನು ಫಸ್ಟ್ ಮೀಟ್ ಮಾಡಿದಾಗಲೇ ಒಂದು ಒಳ್ಳೆ ಎನರ್ಜಿ ಇತ್ತು. ಇಲ್ಲಪ್ಪ ಈ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ, ಫೈಟಿಂಗ್ ಹಂಗೆ ಅದೇ ತರ ಮಾಡಿದ್ರಿ. ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕಥೆ ಹೇಳಿದಾಗ ತುಂಬಾ ಖುಷಿ ಆಯ್ತು. ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್, ಈ ಚಿತ್ರ ನಂಗೆ ಸಿಕ್ಕ ಕಾರಣ ಅವರೇ. ಫಸ್ಟ್ ನನ್ಗೆ ಅವ್ರು ಕಾಲ್ ಮಾಡಿದ್ರು, ಗುರು ಇತ್ತು ಒಂದು ಕತೆ ಕೇಳಿದೆ, ತುಂಬಾ ಚೆನ್ನಾಗಿದೆ, ಬೇರೆ ತರ ಡಿಫ್ರೆಂಟ್ ಆಗಿದೆ, ಇದು ಮಾಡಿ ಅಂತ. ಆಮೇಲೆ ಚಂದ್ರಮೋಹನ್ ಸರ್ ಒಂದು ಕತೆ ಹೇಳಿದ್ರು, ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ಯಾರ್ಯಾರು ಸ್ಟಾರ್ ಕಾಸ್ಟ್ ಅಂತ ಕೇಳಿದ್ರೆಲ್ಲ ಹೇಳಿದ್ರು. ಚಿಕ್ಕಣ್ಣ ಇದ್ದಾರೆ, ರಘುವಣ್ಣ ಅಂದ್ರೆ ನಂಗೆ ತುಂಬಾ ಫೇವ್ರೇಟ್. ಯಾಕಂದ್ರೆ ಒಂದು 2-3 ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ. ಚಿಕ್ಕಣ್ಣ ಹಾಗೂ ಶರಣ್ಯ, ಅರ್ಚನಾ ಕೊಟ್ರಿ, ಸೊ ಅನೀಶ್, ಎಲ್ಲರಿಗೂ ಫೋನ್ ಮಾಡಿದ್ವಿ. ಸೊ ಒಂದು ತಂಡ ಆಯ್ತು. ಇದರಲ್ಲಿ ನಾನು ಒಂದು ಹಳ್ಳಿನ ಅಮಾಯಕ ಹೋಗ್ತಾರೆ, ಒಂದು ಚೀಲ ಕೊಡ್ತಾರೆ, ಇಡೀ ಫಿಲ್ಮ್ ಚೀಲ ಇಟ್ಕೊಂಡು ಹೋಗಿದ್ದೀನಿ. ಆ ಚೀಲದಲ್ಲಿ ಏನ್ ತುಂಬ್ಕೊ ಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಏನು ಹಣ್ಣು ತುಂಬ್ಕೊ ಬರಕೋ ಅಥವಾ ಸೌದೆ ತುಂಬ್ಕೊ ಬರಕೋ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಗೊತ್ತಲ್ಲ, ಆನೆ ಎಲ್ಲ ನೋಡಿದ್ರಲ್ಲ. ಸೊ ಮುಂದೆ 24 ಮೂವಿ ರಿಲೀಸ್ ಆಗ್ತಿದೆ. ಸೊ ಏನ್ ತುಂಬ್ಕೊ ಬಂದ್ವಿ ಅಂತ ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಪ್ರೊಡ್ಯೂಸರ್ ಸರ್ ಅಷ್ಟೇ, ಫಸ್ಟ್ ಫಿಲ್ಮ್, ಇನ್ನೊಂದು 100 ಫಿಲ್ಮ್ ಮಾಡಿ ಸರ್, ಒಳ್ಳೇದಾಗ್ಲಿ. ಸೊ 24th ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಬರೀ ಚೀಲ ಇದೆ ನೋಡಿ ನಮ್ಮ ಕೈಯಲ್ಲಿ, ಈಗ ಗೊತ್ತಾಯ್ತಾ? ಇಲ್ಲ, ಚೀಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. 24 ಪೂರ್ತಿ ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಡಿ. ಒಂದೊಂದು ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಆ ಬ್ಲಾಂಕ್ ಸ್ಪೇಸ್ ಇತ್ತು. ಈ ತರ ಎಲ್ಲಾ ಸ್ಟಾರ್ಸ್